ಏನಾದ್ರೂ ನೆನಪಿನ ಕಾಣಿಕೆ ತಂದಿದ್ದೀರಾ? ನೀನಷ್ಟೇ ಅಲ್ಲ, ನಿಮ್ಮ ಮನೆಯವರೆಲ್ಲರೂ ನನ್ನನ್ನು ನೆನಪಿಡ್ಬೇಕು ಅಂತ ಕಾಣಿಕೆನೆ ತಂದಿದ್ದರೆ ನಿನಗಾಗಿ ಕೊಡಬೇಕು. ಹೌದಾ? ಏನದು? ನಾಗರಾಜ್, ಏನಿದಲ್ಲ? BA ಓದುತ್ತಿರುವ ಕಾಲೇಜ್ ಬ್ಯೂಟಿ ಕ್ವೀನ್ ನೀನು. ನಿನಗೆ ಕನ್ನಡ ಕೂಡ ಅರ್ಥ ಆಗೋದಿಲ್ವೇ? ಅದು ನನ್ನ ಲಗ್ನ ಪತ್ರಿಕೆ, ಐ ಮೀನ್ ವೆಡ್ಡಿಂಗ್ ಕಾರ್ಡ್. ಅದ್ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ವಧುವಿನ ಸ್ಥಳದಲ್ಲಿ ಬೇರೆ ಹೆಸರಿದೆಯಲ್ಲ. ನೀವು ನನ್ನನ್ನೇ ಮದುವೆ ಮಾಡ್ಕೊಳ್ತೀರ ಅಂತ ಕೊಟ್ಟ ಮಾತನ್ನ ನಂಬಿ ನನ್ನ ಮೈಮನ ಅರ್ಪಿಸಿದೆ ನಿಮಗೆ. ಅಂದು ನನ್ನ ಮೈ ಸುಖ ಉಣಬೇಕಾದ್ರೆ ನೀನೇ ನನ್ನ ಚಿನ್ನ, ರನ್ನ, ಹೃದಯ ರಾಣಿ ಎಂದು ಈ ರೀತಿ ಕತ್ತು ಕತ್ತರಿಸಬೇಕಾ? ಆದಷ್ಟು ನಿನ್ನ ಮುಕ್ತ ಹೆಣ್ಮಕ್ಳಿಗೆ ಗೊತ್ತೇ ಇರೋದಿಲ್ಲ ಅಂತ ಏನೆಲ್ಲ ತಪ್ಪು ಮಾಡಿ ತಲೆ ಎತ್ತಿ ತಿರುಗಾಡುತ್ತೆ ನನ್ನಂತ ಗಂಡು ಕುಲ. ನಾಗರಾಜ್, ನಾನೀಗ ಗರ್ಭಿಣಿ. ಒಂದು ಗಂಡಿನ ಜೊತೆ ಅಂಗಸುಖ ಹೊಂದಿದೆ ಗರ್ಭಿಣಿ ಆಗುವುದು ಸೃಷ್ಟಿಯ ಸಹಜ ನಿಯಮ. ನೀನೇನ್ ಚಿಂತೆ ಮಾಡ್ಬೇಡ, ನಾನು ನಿನ್ನನ್ನೇ ಮದುವೆ ಆಗ್ಬೇಕು ತಾನೆ, ಆಗ್ತೀನಿ. ಆದ್ರೆ ನೀನು ನನ್ನ ಮಹತ್ವವಾದ ಕೆಲಸದಲ್ಲಿ ಪಾಸ್ ಆಗ್ಬೇಕು. ಪಾಸ್ ಆಗ್ತೀಯಾ ಅನ್ನೋ ನಂಬಿಕೆನೂ ನನ್ನಲ್ಲಿದೆ. ಅದೇನು ಅಂತ ಹೇಳಿ ನಾಗರಾಜ್. ನಿಮಗಾಗಿ ಶಂಕರ್ ನಾನು ಮನೆ ಬಿಡಿಸಿದೆಯೋ ಅಪವಾದ ಕೊಟ್ಟು ಅಣ್ಣನ ಮಗುವಿನ ಕತ್ತು ಹೆಚ್ಚಾಗಿ ಈಗ ಯಾರನ್ನ ಕೊಲೆ ಮಾಡ್ಬೇಕು? ಅಣ್ಣ, ಅಪ್ಪ, ಅಮ್ಮ, ನಾನೇ ಇಲ್ಲ ಎಲ್ಲನ್ನು ಒಂದೇ ಸಲ ಮುಗಿಸ್ಬಿಡ್ಲೆ? ಹೇಳಿ ನಾಗರಾಜ್, ಹೇಳಿ. ಕೂಲ್ ಡೌನ್, ಶಾಂತಿ, ಸಮಾಧಾನ. ಈಗ ಅರ್ಥವಾಯ್ತು. ನಿಮ್ಮ ಕೈಯಲ್ಲಿರುವ ಸೂತ್ರದ ಗೊಂಬೆ ನಾನು. ನೀವು ಆಡಿಸಿದಂತೆ ಆಡ್ಬೇಕು. ಹೇಳಿ, ನಿಮಗಾಗಿ ನಾನು ಏನ್ ಮಾಡ್ಬೇಕು ಅಂತ? ನಿಮ್ಮಣ್ಣ ಸಂಗಮೇಶ್. ನಮ್ಮಣ್ಣ ಸಂಗಮೇಶ್? ನಿಮ್ಮಣ್ಣ ಸಂಗಮೇಶನ ಕೊಲೆ ಮಾಡ್ಬೇಕು. ನನ್ನ ಕೊರಳಿಗೆ ತಾಳಿ ಬೀಳಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಕ್ತ ಹಚ್ಕೊಂಡು ಹುಟ್ಟಿದ ಅಣ್ಣನನ್ನ ನಾನ್ ಕೊಲೆ ಮಾಡ್ಬೇಕೆ? ಹೌದು. ನೀನು ಕಲಂಕಿಣಿ ಆಗದೆ ಬಾಳ್ಬೇಕಾದ್ರೆ, ನಿಮ್ಮತ್ತಿಗೆ ಮತ್ತೊಮ್ಮೆ ಗರ್ಭಧರಿಸದೆ ಇರಬೇಕಾದ್ರೆ, ನಮ್ಮಿಬ್ಬರ ಮದುವೆ ನಿರ್ವಿಘ್ನವಾಗಿ ನಡೆಯಬೇಕಾದ್ರೆ ನಿನಗಿನ್ನು ಈ ಕಾರ್ಯ ಅನಿವಾರ್ಯ. ಈ ಕಾರ್ಯ ಮುಗಿದ ಮೇಲಾದ್ರೂ ಖಂಡಿತವಾಗ್ಲೂ ನಿನ್ನನ್ನೇ ಮದುವೆ ಆಗ್ತೀನಿ. ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಲು ಸಿದ್ಧ. ನೋಡಿ, ನನಗೀಗ ನಿಮಾಣೆ ಪ್ರಮಾಣದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ತೆಗೆದುಕೊಂಡಿದ್ರ? ಏನಿದೆ? ವಿಷ. ಸರಿ, ಹಾಗಿದ್ರೆ ನಮ್ಮಿಬ್ಬರ ಭೇಟಿ ಕಾರ್ಯ ಸಾಧನೆ ಆದ ನಂತರ ಈ ವಿಷ ಕೊಡಿಸಬೇಕಾದವರಿಗೆ ಕೊಡಿಸ್ತೀನಿ. ಈ ವಿಷಯ ನಾನು ಹೊತ್ತ ಗರ್ಭ ಯಾರಿಗೂ ಗೊತ್ತಿಲ್ಲದಾಗೆ ಹೇಗಿದೆಯೋ ಹಾಗೆ ನನ್ನಲ್ಲೇ ಅಡಗಿಸಿಟ್ಕೊಳ್ತೀನಿ. ನನ್ನ ಶ್ರೀದೇವಿ ತುಂಬಾ ಚೆನ್ನಾಗಿ. ಯಾಕೆ, ನಿಮ್ಮ ಕೆಲಸ ಆಯ್ತು ಅಂತ ಖುಷಿಯಲ್ಲಿದ್ದೀರಾ? ಈ ಕಾರ್ಯದಲ್ಲಿ ನಿನ್ನದು ಪಾಲಿದೆ ತಾನೆ, ನಾನೇನ್ ಬರ್ಲಾ? ಹೋಗು ನಾಗರಾಜ್, ಹೋಗು. ಎಲ್ಲಿಗೆ ಹೋಗ್ತೀಯ? ಇಂದಲ್ಲ ನಾಳೆ ಬರ್ಲೇಬೇಕಲ್ಲ. ನೀನು ಬರದೇ ಇದ್ರೆ ನಿನ್ನನ್ನು ಹುಡ್ಕೊಂಡು ನಾನು ಬಂದೇ ಬರ್ತೀನಿ. अबयो नागराज, शीशे का महल तुम्हारा हुए तो पत्थर का दिल है मेरा. एक ना एक दिन पत्थर उड़ गया तो मेरा शीशे का महल टुकड़ा टुकड़ा हो जाएगा. समझे? समझोगे शमशान घाट के मुर्दे?